ಬಿಗ್ ಬಾಸ್ ಹೋಗಿ ಬಂದಮೇಲೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಅವ್ರಿಗೆ ಅವಕಾಶಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಆ ವಿಷಯ ನಿಮ್ಮ ಜೀವನದಲ್ಲಿ ಅದು ಸತ್ಯ ಅನ್ನಿಸ್ತಾ ಸುಳ್ಳಾಯ್ತಾ? ಎಂಥದ್ದು ಇಲ್ಲಪ್ಪ. ಐ ಡೋಂಟ್ ನೋ. ನಾನು ಕೇಳಿಸ್ಕೊಂಡಿದ್ದೀನಿ ಈ ಥರ ವರ್ಡ್ಸ್ನ ಹೇಳೋದನ್ನ. ಲೈಫಲ್ಲಿ ನಾವೇನು ಮಾಡಬೇಕು ಅಂತ ನಮಗೆ ಕ್ಲಾರಿಟಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾವು ಬಿಗ್ ಬಾಸ್ಗೆ ಹೋದ್ರೂ ಸರಿ, ಹೋಗಲಿಲ್ಲ ಅಂದರೂ ಸರಿ, ಫಾರಿನ್ಗೆ ಹೋದ್ರೂ ಸರಿ, ಹೋಗಲಿಲ್ಲ ಅಂದರೂ ಸರಿ, ನಾವು ಇಡ್ತಾ ಇರೋವಂಥ ಹೆಜ್ಜೆ ಕರೆಕ್ಟಾಗಿತ್ತು ಅಂತಂದರೆ ನಮಗೆ ಅವಕಾಶಗಳು ಸರಿಯಾಗಿ ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ವಿಚಾರದಲ್ಲಿ ಐ ಶುಡ್ ನಾಟ್ ಲೈ, ನನಗೆ ಅವಕಾಶಗಳು ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಆ್ಯಕ್ಚುಲಿ ನಾನೇ ಸ್ಕೆಡ್ಯೂಲ್ ಮಾಡಬೇಕಾದ್ರೆ ಹೋಲ್ಡಲ್ಲಿ ಇಟ್ಕೊಳ್ಳೋಷ್ಟು ಅವಕಾಶಗಳು ಬರ್ತಾ ಇದೆ. ಸೊ ಹಾಗಾಗಿ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಬಿಗ್ ಬಾಸ್ ಮನೇಲಿ ಇಷ್ಟಪಡದೇ ಇರೋಂಥ ಜನಗಳು ಆಚೆ ಬಂದ ಮೇಲೆ ನಿಮ್ಮನ್ನ ತುಂಬಾ ಇಷ್ಟಪಟ್ಟರು, ಫ್ರೆಂಡ್ ಆಗಿ ಕೆಲವೊಂದು ಕಡೆ ಕಾಣಿಸ್ಕೊಂಡ್ರಿ ಕೂಡ. ಹೆಸರು ಹೇಳ್ಬಾರ್ದು ಅಂತ ಅನ್ಕೋತೀನಿ. ನಮ್ರತಾನೆ ಹೇಳ್ತಿದ್ದೀರಾ? ದಟ್ಸ್ ಓಕೆ. ಅದೇ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಆಕ್ಚುಲಿ ಏನ್ ಗೊತ್ತಾ, ಅಲ್ಲಿ 24 hours ಒಂದಷ್ಟು ವಿಷಯಗಳು ನಡೀತಾ ಇರುತ್ತೆ. ನೀವು ನೋಡೋಕ್ಕೆ ಸಾಧ್ಯ ಆಗೋದು 1.5 to 2 ಗಂಟೆ, ಮ್ಯಾಕ್ಸಿಮಮ್ 2.5 ಗಂಟೆ. ಅಂದ್ರೆ ಆ ಅನ್ಸೀನ್ ಕ್ಲಿಪ್ಸ್ ಎಲ್ಲಾನು ನೋಡಿದ್ರು ನೀವು ಒಂದು 2.5 hours ವರೆಗೂ ನಮ್ಮನ್ನು ನೋಡಿರ್ತೀರ. ಆ 24 hours ಅಲ್ಲಿ ನಾವೊಂದು 3 hour ಕಿತ್ತಾಡಿರ್ಬೋದು, ಬಟ್ ಇನ್ನ ಒಂದು 17 hours ನಾವು ತುಂಬಾ ಚೆನ್ನಾಗಿರ್ಬೋದು, ಇನ್ನು 4 hour ನಾವು ನಿದ್ದೆ ಮಾಡಿರ್ಬೋದು. ಸೊ ವಾಟ್ ಹ್ಯಾಪನ್ಸ್ ದೇರ್ ಇಸ್, ನಮ್ಗೆ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಕಾಣಿಸ್ಕೊಂಡಾಗ ನಾವೆಲ್ಲ ಕಿತ್ತಾಡಿರೋದು ಜಾಸ್ತಿ ಕಾಣಿಸಿರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟಿದೀವಿ. ನಾವು ಹೋಗಿದ್ದ ದಿನಾನೇ ಕಿತ್ತಾಡ್ಬಿಟ್ಟಿದೀವಿ, ನಾನು ನಮ್ರತ. ಸೊ ದಟ್ ಇಸ್ ಟೋಟ್ಲಿ ಫೈನ್. ಒಬ್ರ ಜೊತೆ ಜಗಳ ಮಾಡಿದೀವಿ ಅನ್ನೋ ಕಾರಣಕ್ಕೆ ನಾವು ಮಾತೇ ಆಡಬಾರ್ದು ಅಂತ ಅನ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇನ್ಯಾರೋ ಹೋಗಿದ್ದ ದಿವಸ ತುಂಬಾ ಚೆನ್ನಾಗಿ ಅನ್ಸಿರ್ತಾರೆ, ಬರ್ಬೇಕಾದ್ರೆ ತಿರುಗು ನೋಡಬಾರ್ದು ಅಂತ ಅನ್ಸಿರುತ್ತೆ. ದಿಸ್ ಹ್ಯಾಪನ್ಸ್ ಅಂಡ್ ದಿಸ್ ಇಸ್ ಲೈಫ್. ಅದರಲ್ಲೂ ಮನೆ ಒಳಗಡೆ ಅಂತ ಇರ್ಬೇಕಾದ್ರೆ 4 ಗೋಡೆ ಮಧ್ಯನೇ ನಾವ್ ಇರ್ಬೇಕಾದ್ರೆ ಅದೇ ಮುಖಗಳನ್ನ ನೋಡ್ಬೇಕು. ನಮ್ಗೆ ಅವ್ರದ್ದು ಒಳ್ಳೆ ಮುಖ, ಕೆಟ್ಟ ಮುಖ, ಫನಿ ಆಗಿರೋ ಮುಖ ಎಲ್ಲಾನು ನೋಡಕ್ ಸಿಕ್ಬಿಟ್ಟಿರುತ್ತೆ. ಆಚೆ ಬಂದಾಗ ಇಟ್ ಇಸ್ ನಾಟ್ ಕಂಪಲ್ಸರಿನೋ ನಾವು ಕಿತ್ತಾಡ್ಲೇಬೇಕು. ಅಥವಾ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಮನೆಯಲ್ಲಿ ನಾವು ಬ್ರದರ್ ಸಿಸ್ಟರ್ ಸಿಬ್ಲಿಂಗ್ಸ್ ಜೊತೆ ನಾನು ಕಿತ್ತಾಡ್ತೀವಲ್ಲ, ಆ ತರ ಆಗ್ತಿತ್ತು ಅಲ್ಲಿ. ನೀವು ಎಷ್ಟೇ ಕಿತ್ತಾಡಿದ್ರೆ ನಾಳೆ ಬೆಳಗ್ಗೆ ಯಾರು ನಾರ್ಮಲ್, ಬಿಕಾಸ್ ಯು ಆರ್ ಇನ್ ದ ಸೇಮ್ ಹೌಸ್. ಬಟ್ ಆಚೆ ಬಂದಾಗ ನಾವು ಒಳ್ಳೇದೇನಿದೆಯೋ ಅದು ಒಂದನ್ನು ಪಿಕ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಬಿ ಗುಡ್ ಫ್ರೆಂಡ್ಸ್. ಸೊ ಐ ಥಿಂಕ್ ನಾನು ನಮ್ರತಾ ಇಬ್ರು ಅದನ್ನ ಚೂಸ್ ಮಾಡಿದ್ವಿ. ಅವರು ಒಳ್ಳೇದನ್ನ ಮಾತ್ರ ಪಿಕ್ ಮಾಡ್ಕೊಂಡ್ರು, ನಾನು ಒಳ್ಳೇದನ್ನ ಮಾತ್ರ ಪಿಕ್ ಮಾಡ್ಕೊಂಡು. ಸೊ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಔಟ್ಸೈಡ್ as well. ಬಿಗ್ ಬಾಸ್ ಇಂದ ಬಂದ್ಮೇಲೆ ಅಲ್ಲಿರೋ ಕಂಟೆಸ್ಟೆಂಟ್ಗಳಲ್ಲಿ ಯಾರನ್ನ ನೀವು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸ್ತಾ ಇದೆ? ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರೋದು ಆಕ್ಚುಲಿ ತುಕಾಲಿನ. ಅವರು ಏನ್ ಮಾತಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ನಾನು ಇವತ್ತಿನವರೆಗೂ ಅದನ್ನ ನೋಡೋದಕ್ಕೂ ಹೋಗಿಲ್ಲ, ಬಿಕಾಸ್ ಐ ಹ್ಯಾವ್ ಅ ಗುಡ್ ಒಪಿನಿಯನ್ ಟುವರ್ಡ್ಸ್ ಹಿಮ್. ಸೊ ಅದನ್ನ ಯಾವುದೋ ಒಂದು ಕಾಂಟೆಂಟ್ಗೋಸ್ಕರ ಅಂತ ಅವ್ರು ಯೋಚನೆ ಮಾಡಿದ್ರು, ಅಥವಾ ಅವ್ರು ವಿನ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿದ್ರು, ನನಗೆ ಗೊತ್ತಿಲ್ಲ. ನಂಗೆ ಅದು ಬೇಡವೂ ಬೇಡ, ಬಿಕಾಸ್ ಇಟ್ಸ್ ಹಿಸ್ ವೇ ಆಫ್ ಥಿಂಕಿಂಗ್. ಸೊ ನನ್ನ ಜೊತೆ ಅವರು ಚೆನ್ನಾಗಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಯಾವತ್ತೋ ಒಂದ್ ದಿವಸ ಬೇಜಾರಾಗಿದೆ ಅಂತ ಅಂದಾಗ ನನ್ನ ಕೈ ಹಿಡ್ಕೊಂಡು, ನೀನ್ ಅಳೋದಲ್ಲ, ನೀನ್ ಬೆಂಕಿ ನೀನು. ಅಂಡ್ ಅಫ್ಕೋರ್ಸ್ ನನಗೆ ಬೆಂಕಿ ಅಂತ ಹೆಸರಿಟ್ಟಿದ್ದವರು ಅದಿವತ್ತು ನನ್ನನ್ನ ಕರ್ನಾಟಕ ಪೂರ್ತಿ ಎಲ್ಲಾ ಜನರು ಬೆಂಕಿ ಅಂತಾನೆ ಕರೀತಾರೆ, ನನ್ನನ್ನು ಹಾಗೆ ಗುರ್ತಿಸ್ತಾರೆ ಅನ್ಬೇಕಾದ್ರೆ ಒಂದು ನಾನು ಅವ್ರಿಗೆ ಥ್ಯಾಂಕ್ಫುಲ್ ಆಗಿದ್ದೀನಿ ಯಾವಾಗ್ಲೂ. ದಿಸ್ ಐ ವಿಲ್ ನೆವರ್ ಫರ್ಗೆಟ್, ಬಿಕಾಸ್ ನನ್ಗೊಂದು ಬೆಂಕಿ ಅನ್ನುವಂತ ನಾಮಕರಣ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನ್ ಅಂತಂದ್ರೆ ಎಕ್ಸಾಕ್ಟ್ಲಿ ಪೈನ್ ಅಲ್ಲಿ ಇರ್ಬೇಕಾದ್ರೆ ಕೈ ಹಿಡಿದು ಬೇಜಾರ್ ಮಾಡ್ಕೋಬೇಡ, ದಿಸ್ ಇಸ್ ನಾಟ್ ಯು, ನೀನ್ ಹೀಗಲ್ಲ. ಬಟ್ ಆಕ್ಚುಲಿ ನನ್ನ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ ಅವ್ರಿಗೆ, ಆದ್ರೂ ಕೂಡ ನೀನ್ ಬೆಂಕಿ ತರ ಇರ್ಬೇಕು ಅನ್ನೋ ತರದಲ್ಲಿ ಕೈ ಹಿಡಿದು ನನ್ಗೆ ಸಮಾಧಾನ ಮಾಡಿದಂತ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ. ಸೊ ಐ ವಿಲ್ ನೆವರ್ ಫರ್ಗೆಟ್ ಹಿಮ್. ಪ್ಲಸ್ ನಾನು ಯಾವುದೇ ಕಾರಣಕ್ಕೂ ಯಾರು ಏನೇ ಕೆಟ್ಟದ್ದು ಹೇಳಿದ್ರು, ಈ ನಾಮಿನೇಷನ್ ಅಂತ ಬರ್ಬೇಕಾದ್ರೆ ಒಂದಷ್ಟು ಮಾತಾಡಿರ್ತೀವಿ, ಅವ್ರಂತಲ್ಲ ಎಲ್ಲರ ಬಗ್ಗೆನೂ ಮಾತಾಡಿರ್ತೀವಿ. ಬಟ್ ಐ ರಿಯಲಿ ಫೆಲ್ಟ್ ಅವ್ರು ಎಂಥದೇ ಕಾಮಿಡಿಯನ್ ಆಗಿರ್ಲಿ, ಏನೇ ಕೆಡ್ದು ಮಾತಾಡಿರ್ಲಿ, ಯಾರ ಬಗ್ಗೆ ಆದ್ರೂ ಮಾತಾಡಿರ್ಲಿ, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಐ ರಿಯಲಿ ಲೈಕ್ ತುಕಾಲಿ. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಯಾಕಂದ್ರೆ ಈ ನಿಮ್ಮ ಜೋಡಿನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಯಾವಾಗ್ಲೂ ಕೂಡ ನೀವು ಒಬ್ರೆ ಎಲ್ಲಾರು ಕಾಣಿಸ್ಕೊಂಡ್ರೆ ಕಮೆಂಟ್ ಮಾಡಿರ್ತಾರೆ ಸಂತೋಷ್ ಅವ್ರ ಇಲ್ಲಿ ಅಂತ. ಹೌದೌದು, ನಾನು ಹೋಗಿದ್ದ ಕಡೆ ಎಲ್ಲಾನು ಕೇಳ್ತಾರೆ ವರ್ತೂರ್ ಅವ್ರ ಇಲ್ಲಿ ಅಂತ, ಜೈ ಹಳ್ಳಿಕಾರ್ ಅಂತ ಹೇಳಿಸ್ತಾರೆ, ಅಥವಾ ಅವರೇ ಕೂಗ್ತಾರೆ. ವರ್ತೂರ್ ಯಾವ್ದೇ ಫಂಕ್ಷನ್ಗೆ ಹೋದ್ರು ಬೆಂಕಿ ಅಂತ ಕೂಗ್ತಾರೆ. ಯಾರಿಗ್ ನನ್ನ ಹೆಸರು ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬೆಂಕಿ ಅಂತ ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ. ಎಸ್, ನಾನು ವರ್ತೂರ್ ಸಂತೋಷ್ ಅವರು ಬಹಳ ಒಳ್ಳೆ ಸ್ನೇಹಿತರು. ನಾವು ಯಾವ ತರ ಸ್ನೇಹಿತರು ಅಂತಂದ್ರೆ, ನಾವು ಎವ್ರಿಡೇ ಮಾತಾಡಲ್ಲ, ನಾವು ವಾರಕ್ಕೊಂದ್ಸಲನೋ 15 ದಿವಸಕ್ಕೊಂದ್ಸಲನೋ ಮಾತಾಡ್ತೀವಿ. ಅದು
ನಾನು ಒಂದಷ್ಟು ಇವೆಂಟ್ಸ್ ಅಂತ ಬಿಸಿ ಇದ್ದೀನಿ, ಅವರು ಒಂದಷ್ಟು ಇವೆಂಟ್ಸ್ ಅಂತ ಊರೂರು ತಿರುಗೋದ್ರಲ್ಲಿ ಬಿಸಿ ಇದೀವಿ. ಸೊ ನಾವು ಟೈಮ್ ಮಾಡ್ಕೊಂಡು ನಾನು ಇವತ್ತು ಫೋನ್ ಮಾಡಿದ್ರೆ ಅವ್ರು ನಾಳೆ ಮಾಡಿರ್ತಾರೆ, ಅವ್ರು ಇವತ್ತು ಫೋನ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಮಾಡಿರ್ತೀನಿ, ಆ ರೀತಿ ಆಗತ್ತೆ. ಒಳ್ಳೆ ಸ್ನೇಹಿತರು ನಾವು ಸ್ನೇಹಿತರಾಗಿ ಇರೋದಕ್ಕೆ ಬಿಟ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರ ಮೈಂಡಲ್ಲೂ ಯಾವುದೇ ಥಾಟ್ ಇಲ್ಲ, ನನ್ನ ಮೈಂಡಲ್ಲೂ ಯಾವುದೇ ಥಾಟ್ ಇಲ್ಲ. ಅಂಡ್ ನಾನು ಇದಕ್ಕೆ ಮುಂಚೆ ಒಂದ್ಸತಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನಾನು ಇಸ್ ನಾಟ್ ಮೈ ಟೈಪ್ ಅಂತ ಅಂದ್ಬಿಟ್ಟು. ದಟ್ ಮೀನ್ಸ್ ದಟ್ ಅವರ ಒಂದು ಲೈಫ್ ಸ್ಟೈಲ್ ಬೇರೆ, ನಮ್ಮ ಲೈಫ್ ಸ್ಟೈಲ್ ಬೇರೆ. ಅಂಡ್ ಆರ್ಟಿಸ್ಟ್ ಆಗಿ ಇದ್ಕೊಂಡು ಅವರು ಒಬ್ರು ರೈತರ ಕುಟುಂಬದಲ್ಲಿ ಇದ್ಕೊಂಡು ಆಗಬಾರ್ದು ಅಂತಾನು ಏನಿಲ್ಲ, ಬಟ್ ವಿ ಆರ್ ನಾಟ್ ಇನ್ ದಟ್ ಮೋಡ್. ಅವ್ರಿಗೂ ಮನ್ಸಲ್ಲಿಲ್ಲ, ನನಗೂ ಮನ್ಸಲ್ಲಿಲ್ಲ. ಅದು ಹೊರಗಡೆ ಜನಕ್ಕೆ ಕ್ಯೂಟ್ ಆಗಿ ಅನ್ನಿಸ್ತದೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆಗಿರೋದಕ್ಕೆ ಬಿಟ್ರೆ ನಮ್ಮನ್ನ ಲೈಫ್ ಟೈಮ್ ನೋಡ್ಬೋದು. ಇಲ್ಲ ಅಂತಂದ್ರೆ ಮತ್ತೆ ಯಾವ್ದೋ ಒಂದೆರಡು ಸ್ಟೇಜ್ ಅಲ್ಲಿ ಹೇಳಿದ್ದೀನಿ ನಾನು, ಪ್ರತಿಯೊಬ್ರು ಆ ರೀತಿ ಕೇಳಿದಾಗ ಏನಾಗ್ಬಿಡುತ್ತೆ, ನಾನು ಅವ್ರ ಹತ್ರ ಒಂದ್ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡೋದಕ್ಕೂ ಯೋಚನೆ ಮಾಡ್ಬೇಕಾಗತ್ತೆ. ಅಯ್ಯೋ ಏನ್ ಅನ್ಕೊಂಡ್ಬಿಡ್ತಾರೋ, ಜನ ನೋಡಿದವ್ರು ಏನ್ ಅನ್ಕೊಂತಾರೋ, ಇವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಕಾನ್ಶಿಯಸ್ ಲೆವೆಲ್ ಫ್ರೆಂಡ್ಶಿಪ್ ಬೆಳೆದ್ಬಿಡುತ್ತೆ. ಅದು ನನಗೆ ಇಷ್ಟ ಇಲ್ಲ. ವಿ ಆರ್ ಆಲ್ ವೆರಿ ಕೂಲ್. ನಾನ್ ತುಂಬಾ ಪ್ರಾಕ್ಟಿಕಲ್ ಪರ್ಸನ್, ಸೊ ನಾನು ಅದನ್ನ ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ದೀನಿ. ಯಾರು ಪೇರ್ ಅಪ್ ಮಾಡಬೇಡಿ, ಬಿಕಾಸ್ ಇಬ್ರು ಮನ್ಸಲ್ಲೂ ಏನೂ ಇಲ್ಲ. ನಾನು ವರ್ತೂರ್ ಇಬ್ರು ಒಳ್ಳೆ ಸ್ನೇಹಿತರಾಗಿರೋದಕ್ಕೆ ಬಿಡಿ. ವರ್ತೂರ್ ಅವರು ನೀವು ಒಳ್ಳೆ ಸ್ನೇಹಿತರು ಅಂತ ಹೇಳಿದ್ರಿ, ಹಾಗಿದ್ರೆ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಹೀರೋ ಇದಾರಾ ಹಾಗಿದ್ರೆ? ನಮ್ಮ ಲೈಫ್ಗಳಲ್ಲಿ ಒಬ್ರು ಹೀರೋ ಅಂತ ಇದ್ದೇ ಇರ್ತಾರೆ. ಟೈಮ್ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಹಾಗಿದ್ರೆ ನೀವು ಇಲ್ಲಿ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಅಂತ ಗೊತ್ತಾಗ್ತಿದೆ. ಸೊ ನಾವು ಇವಾಗ ಹೇಳ್ಕೊಳಕ್ ಆಗಲ್ಲ ಅಂತಲ್ಲ, ನಮ್ಮ ಒಂದು ಸಿಚುವೇಶನ್ಗೆ ಇವಾಗ ಏನೋ ಒಂದು ಸಿಚುವೇಶನ್ ನಡೀತಿರುತ್ತೆ. ಆ ಸಿಚುವೇಶನ್ ಅಲ್ಲಿ ನನ್ಗೆ ಯಾರಿಗಾದ್ರೂ ಒಬ್ರದ್ದು ನೆಸೆಸಿಟಿ, ಅಥವಾ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರ್ಬೋದು, ಅಥವಾ ಸಪೋರ್ಟಿವ್ ಹ್ಯಾಂಡ್ ಇರ್ಬೋದು, ಅಥವಾ ಬ್ಯಾಕ್ ಬೋನ್ ಇರ್ಬೋದು. ಈ ರೀತಿಯಾಗಿ ಯಾರಾದ್ರೂ ಒಬ್ರು ನಿಂತ್ರೆ ಅವ್ರು ಆ ಟೈಮ್ ಹೀರೋ ಆಗ್ತಾರೆ. ಸೊ ನಮ್ ಲೈಫ್ ನಲ್ಲಿ ಲೈಫ್ ಪಾರ್ಟ್ನರೇ ಹೀರೋ ಆಗ್ಬೇಕಂತ ಏನಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಪಾಯಿಂಟ್. ಅಂಡ್ ಲೈಫ್ ಪಾರ್ಟ್ನರ್ ಅಂತ ಸದ್ಯಕ್ಕೆ ಯಾರು ಇಲ್ಲ, ಬಂದಾಗ ಹೇಳ್ತೀನಿ. ನಾನೇ ಹೇಳ್ತೀನಿ ಎಲ್ರಿಗೂ, ಬನ್ನಿ 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 ಅಂತ ಹೇಳ್ಬಿಟ್ಟು, ದಿಸ್ ಇಸ್ ಮೈ ಪಾರ್ಟ್ನರ್ ಅಂತ. ಹಾಗಿದ್ರೆ ಆ ದಿನ ಬೇಗ ಬರ್ಲಿ ಅಂತ. ಇವಾಗ ಸ್ಕೂಲ್ ಡೇಸ್ ಅಲ್ಲಿ ನಿಮ್ಗೆ ಯಾವ ಏಜ್ ಅಲ್ಲಿ, ಅಂದ್ರೆ ಸ್ಕೂಲ್ ಡೇಸ್ ಅಲ್ಲ ಅಥವಾ ಕಾಲೇಜ್ ಅಲ್ಲಿ ಯಾರ ಮೇಲೆ ಫಸ್ಟ್ ಕ್ರಶ್ ಆಗಿತ್ತು? ಆಕ್ಚುಲಿ 8th ಸ್ಟ್ಯಾಂಡರ್ಡ್ ಆಕ್ಚುಲಿ. ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಸೊ ನೀವು ಹೆಸರು ಹೇಳಕ್ ಕೇಳಬಾರ್ದು. 8th ಸ್ಟ್ಯಾಂಡರ್ಡ್ ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಅಲ್ಲ, ಹೆಸರು ಹೇಳ್ಬೇಡಿ, ಬಟ್ ಯಾರಂತ ಹೇಳ್ಬೋದಲ್ಲ. ಹೆಂಗ್ ಹೇಳ್ತೀರಾ? ಕ್ಲಾಸ್ಮೇಟ್ಸ್ ನೋಡಮ್ಮ, ಇವಾಗಿನ ತರ ಒಂದು ಸೆಕ್ಷನ್ ಅಲ್ಲಿ 80 ಜನ 100 ಜನ ಎಲ್ಲ ಇರ್ಲಿಲ್ಲ. ಅಲ್ಲಿ ಇದ್ದಿದೆ 20-25 ಜನ. ಆ 25 ಜನರಲ್ಲಿ ಯಾರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಂದ್ರೆ ನಮ್ ಬ್ಯಾಚ್ ಮೇಟ್ಸ್ಗೆ ಆಕ್ಚುಲಿ ಗೊತ್ತಿದೆ. ಬಟ್ ಯಾ, ಐ ಲೈಕ್ ದ ಪರ್ಸನ್ ಅವಾಗ. ದಟ್ ವಾಸ್ ಆಲ್ ನ್ಯೂ ಬಟರ್ಫ್ಲೈ ಫೀಲಿಂಗ್ಸ್. ಚೆನ್ನಾಗಿತ್ತು. ದಟ್ಸ್ ಆಲ್. ಹೇಳ್ಕೊಂಡಿದ್ರ? ಇಲ್ಲ, ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ. ದಟ್ಸ್ ದ ಫ್ಯಾಕ್ಟ್. ಆಕ್ಚುಲಿ ಏನಂತಂದ್ರೆ, ನನ್ಗೂ ಅವ್ರ ಕಂಡ್ರೆ ಇಷ್ಟ ಆಯ್ತು, ಅವ್ರಿಗೂ ನನ್ ಕಂಡ್ರೆ ಇಷ್ಟ ಆಯ್ತು. ಬಟ್ ನಾವಿಬ್ರು ಒಬ್ರಿಗೊಬ್ರು ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ. ಸೊ ವಿ ಆಲ್ ನ್ಯೂ ಫ್ರಮ್ ಫ್ರೆಂಡ್ಸ್. ಅವನಿಗೂ ನಾನು ಇಷ್ಟ ಅಂತ, ನನ್ಗೂ ಅವನ್ ಇಷ್ಟ ಅಂತ, ಈ ತರದ್ದು ಅಂದ್ರೆ ಫ್ರೆಂಡ್ಸ್ ಬಂದು ಹೇಳಿರೋದಿದೆ. ಆಕ್ಚುಲಿ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಅ ಫೈಟ್. ಸೊ ಫೈಟ್ ಇಂದ ನನಗೆ 1-2-3 ಫೈಟ್ ಎಲ್ಲ ಆಗಿ ನಾನು ಒಳ್ಳೆ ರೌಡಿಸಮ್ ಮಾಡ್ತಾ ಇದ್ದೆ. ಸೊ ಅವರು ಪಾಪ ಇನ್ನಸೆಂಟ್ ತರ ತಗ್ಲಾಕೊಂಡ್ಬಿಡ್ತಿದ್ರು. ಇಟ್ ವಾಸ್ ನಾಟ್ ಆಕ್ಚುಲಿ ನಮ್ಮಿಬ್ರಿಗೆ ಫೈಟ್ ಆಗ್ತಿರ್ಲಿಲ್ಲ, ಬಟ್ ನಮ್ಮಿಬ್ರು ಟಾಪಿಕಲ್ ಫೈಟ್ ಆಗ್ತಿತ್ತು. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್, ಬಟ್ ಯಾವತ್ತೂ ಹೇಳಕ್ ಆಗ್ಲಿಲ್ಲ. ಇವಾಗ ಪ್ರೆಸೆಂಟ್ ಯಾರಾದ್ರೂ ಮೇಲೆ ಕ್ರಶ್ ಆಗಿದ್ಯಾ? ಇಲ್ಲ, ಲಾಸ್ಟ್ ನನಗೆ ಕ್ರಶ್ ಅಂತ ಆಗಿದ್ದೆ ವಸಿಷ್ಠ ಸಿಂಹ ಅವ್ರ ಮೇಲೆ. ಅವ್ರು ಮದ್ವೆ ಆಗ್ಬಿಟ್ರು. ಸೊ ಕ್ರಶ್ ಎಲ್ಲ ಕ್ರಾಶ್ ಆಗೋಯ್ತು. ಅಷ್ಟೇ ಸೀನು, ಇನ್ನೇನಿಲ್ಲ. ಸೆಲೆಬ್ರಿಟಿ ಕ್ರಶ್ ಅನ್ನೋದು ಅವರೇ ಫಸ್ಟ್, ಪ್ರಾಬಬ್ಲಿ ಅವರೇ ಲಾಸ್ಟ್. ಅಂಡ್ ಆಲ್ ಟೈಮ್ ಫೇವ್ರೇಟ್ ಅಂತ ನನ್ನ ಹಾರ್ಟ್ ಅಲ್ಲಿ ಉಳ್ಕೊಳ್ಳೋದು ದರ್ಶನ್ ಸರ್ ಒಬ್ರೇನೆ. ಅವರು ಮುಂಗಾರು ಮಳೆ ಡೈಲಾಗ್ ಹೇಳ್ಬೇಕು ನಾನು ಇವಾಗ. ಎಷ್ಟು ಏಜ್ ಆದ್ರೂ ಏನಾದ್ರೂ ಅವ್ರು ಹೆಂಗೆ ಇದ್ರು ನಾನು ಅವ್ರನ್ನ ಇಷ್ಟ ಪಡ್ತಾ ಇರ್ತೀನಿ ಅಂತ. ಅವ್ರ ಅಭಿಮಾನಿಗಳು ಈ ತರ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಯಾಕಂದ್ರೆ ಅಷ್ಟು ಇಷ್ಟ ಆಗ್ತಾರೆ ಅವರು ದರ್ಶನ್ ಸರ್ ಅಂದ್ರೆ ಎಲ್ರಿಗೂ ಕೂಡ. ಅಂಡ್ ಇವಾಗ ಅವ್ರು ಹುಷಾರೆಲ್ಲ ಆಪರೇಷನ್ ಅಂತೆಲ್ಲ ಹೇಳ್ಬೇಕಾದ್ರೆ ನನ್ಗೆ ಹಾರ್ಟ್ ಬಿಟ್ ಡಗಡಗಡಗಡಗ ಅಂತಿತ್ತು. ಸೊ ಬೇಗ ಹುಷಾರಾಗಿ ಸರ್, ನಿಮ್ಮನ್ನ ತುಂಬಾ ಆಕ್ಟಿವ್ ಆಗಿ ನೋಡೋದಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ. ನಿಮ್ಗೆ ಫಸ್ಟ್ ಲವ್ ಪ್ರಪೋಸ್ ಬಂದಿದ್ದೆ ಯಾವಾಗ? ಫಸ್ಟ್ ಲವ್ ಪ್ರಪೋಸ್ ಐ ಥಿಂಕ್ ಕಾಲೇಜನೇ, ಫಸ್ಟ್ ಪಿ ಯು. ನಾನು ಫಸ್ಟ್ ಪಿ ಯು ಸಿಗೆ ಹೋಗಿದ್ದು ಒಂಥರ ಮಿರಾಕಲ್ ಕೈಂಡ್ ಆಗೋಗ್ಬಿಡ್ತು ನನಗೆ. ಆಕ್ಚುಲಿ ಏನಿತ್ತಂದ್ರೆ, ನಾನು ಅವಾಗಲೇ ಹೇಳದ್ನಲ್ಲ, ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ನನ್ನನ್ನು ಬ್ಯೂಟಿಫುಲ್ ಅಂತ
ಐ ನೆವರ್ ಹರ್ಡ್ ಟೆಲಿಂಗ್ ಎನಿಬಡಿ. ನಮ್ಮ ಮನೆಯಲ್ಲೂ ಹೇಳ್ತಿರ್ಲಿಲ್ಲ, ಸ್ಕೂಲಲ್ಲಾಗ್ಲಿ ಎಲ್ಲೂ ಹೊರಗಡೆ ಆಗ್ಲಿ ಹೇಳ್ತಿರ್ಲಿಲ್ಲ ನೀನ್ ಬ್ಯೂಟಿಫುಲ್ ಆಗಿದೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಲ್ಲಿ. ಬಟ್ ಕಾಲೇಜ್ಗೆ ಹೋದಾಗ ಇಟ್ ವಾಸ್ ಆಲ್ ನ್ಯೂ. ಒಂದು ಕಾಲೇಜ್ ಅನ್ನೋ ಎಕ್ಸೈಟ್ಮೆಂಟ್, ಅದ್ರ ಜೊತೆಗೆ ಐ ಹರ್ಡ್ ಸಮ್ ಒನ್ ಟೆಲಿಂಗ್ ಬ್ಯೂಟಿಫುಲ್, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋದಾಗ್ಲಿ. ಅಂಡ್ ಇದು ನನ್ನ ಕಾಲೇಜಲ್ಲಿ ಒಂದು ರೆಕಾರ್ಡ್ ಏನಂತಂದ್ರೆ, ಒಂದು ದಿನಾನೂ ನಾನು ಲಿಪ್ಸ್ಟಿಕ್ ಇಲ್ದಿರೋ ಕಾಲೇಜ್ಗೆ ಹೋಗೇ ಇಲ್ಲ. ಸೊ ಎವ್ರಿ ಡೇ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಗರ್ಲ್ ಅಂತ ಒಂದು ಹೆಸರು ಬಂದ್ಬಿಟ್ಟಿತ್ತು ನನಗಲ್ಲಿ ಅವಾಗ್ಲೇನೆ. ಅಂದ್ರೆ ಬಿಕಾಸ್ ಫ್ಯೂ ಪೀಪಲ್ ನ್ಯೂ ದಟ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್, ಹೀರೋಯಿನ್ ಅಂತ ಕರಿತಾ ಇದ್ರು. ಸೊ ನಾನು ಫಸ್ಟ್ PUC ಹೋದಾಗ ಕಂಪ್ಲೀಟ್ ಆಗಿ ಒಂದಷ್ಟು ಜನ ನನ್ನನ್ನು ಪ್ರಪೋಸ್ ಮಾಡಿದ್ರು. ಅದು ಹೆಂಗಾಗಿತ್ತು ಅಂತಂದ್ರೆ, ಒಂದೇ ಬಿಲ್ಡಿಂಗ್ ನಲ್ಲಿ ಒಂದೊಂದು ಫ್ಲೋರ್ ಅಲ್ಲಿ ಇತ್ತು. ಸಿಟಿ ಕಾಲೇಜ್ ಓದಿತ್ತು ಜೈನಾಗ PU. ಸೊ ಫಸ್ಟ್ PU ನಲ್ಲಿ ಒಂದಷ್ಟು ಜನ ಪ್ರಪೋಸ್ ಮಾಡಿದ್ರೆ, ಸೆಕೆಂಡ್ PU ನಲ್ಲಿ ಒಂದಷ್ಟು ಜನ, ಆಮೇಲೆ ಡಿಗ್ರಿನಲ್ಲಿ ಒಂದಷ್ಟು ಜನ, ಅದ್ರ ಮೇಲೆ ಮತ್ತೆ MBA. ಸೊ ನಾನು ಏನ್ ಹೇಳ್ತಿದ್ದೆ ಅಂತಂದ್ರೆ, ಕಾಲೇಜಿಗೆ ಹೀರೋಯಿನ್ ನಾನು. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಇಂದನೂ ನನ್ಗೊಬ್ರು ಪ್ರಪೋಸ್ ಮಾಡ್ತಾರೆ ಅನ್ನೋ ತರದಲ್ಲಿ ಒಂದು ಫೀಲಿಂಗ್ ಇತ್ತು ಆವಾಗ. ದಟ್ ವಾಸ್ ಆಲ್ ಹೀರೋಯಿನ್ ಫೀಲಿಂಗ್ಸ್, ಆಕ್ಚುಲಿ ಹೀರೋಯಿನ್ ಫೀಲಿಂಗ್ಸ್ ಅಲ್ಲಿ ನಮ್ಮ ಕಾಲೇಜಲ್ಲಿ. ಸೊ ಫಸ್ಟ್ PU ವಾಸ್ ದ ಫಸ್ಟ್ ಟೈಮ್. ನೀವು ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಯಾವ ತರ ಸ್ಟೂಡೆಂಟ್? ಲಾಸ್ಟ್ ಬೆಂಚಾ, ಫಸ್ಟ್ ಬೆಂಚಾ? ಐ ಆಮ್ ಕೈಂಡ್ ಆಫ್ ಸೆಕೆಂಡ್ ಬೆಂಚ್, ಆಕ್ಚುಲಿ ಫಸ್ಟ್ ಆರ್ ಸೆಕೆಂಡ್ ಓನ್ಲಿ. ಯಾಕಂತಂದ್ರೆ ಫಸ್ಟ್ ಬೆಂಚಲ್ಲಿ ಕೂತಿರೋರು ಏನೋ ತರಲೆ ಮಾಡಿದ್ರೆ ನಮ್ಮ ಗುರು ಹಿರಿಯರು ನೋಡಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ನನಗೆ ಬೇಸಿಕ್ಲಿ ಏನಾಗ್ತಿತ್ತು ಅಂತಂದ್ರೆ, ನನಗೆ ತಿನ್ಬೇಕು, ಕುರುಕ್ ತಿಂಡಿ ತಿನ್ನೋದು ಜಾಸ್ತಿ. ನಾನು ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ, ಕಾಲೇಜ್ಗೆ ಹೋಗಿರ್ತಿದ್ದೆ. ಈವನ್ ಸ್ಕೂಲ್ ನಾನು ಒಬ್ಳೆ ಚಾಕ್ಲೇಟು ಅಥವಾ ಕುರುಕ್ ತಿಂಡಿ ಅಂತ ನನ್ನ ಬ್ಯಾಗಲ್ಲಿ ಯಾವಾಗಲೂ ಕ್ಯಾರಿ ಮಾಡ್ತಾ ಇದ್ದಿದ್ದು. ಹಿಂದೆ ಕೂತ್ಕೊಂಡ್ರೆ ನೋಡ್ತಾರೆ ಅಥವಾ ಮಿಡ್ಲಲ್ಲಿ ಕೂತ್ಕೊಂಡ್ರೆ ನೋಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಆರ್ ಸೆಕೆಂಡ್ ಬೆಂಚಲ್ಲಿ ನಾನು ಯಾವಾಗಲೂ ಕೂತ್ಕೊಳ್ತಾ ಇದ್ದೆ. ಬಿಕಾಸ್ ಸೌಂಡ್ ಬರ್ತಾನೆ, ಅಲ್ಲೇನೋ ಹಿಂದೆ ಹೋಗಿದ ತಕ್ಷಣ ಹಿಂಗೆ ಪಡ್ಕಂತ ತಿನ್ಕೊಳ್ಳೋದು, ಆ ಥರ ಮಾಡ್ತಾ ಇದ್ದೆ. ಐ ಥಿಂಕ್ ಡಿಗ್ರಿ ಮುಗಿಯೋವರೆಗೂ ಮಾಡಿದ್ದೀನಿ ನನಗೆ ಕೆಲಸ. ಆ್ಯಂಡ್ ಐ ಆಲ್ವೇಸ್ ಲವ್ಡ್ ಇಟ್. ಕೆಲವ್ರಿಗೆ ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡ್ತು ಅಂತಂದ್ರೆ, ಒಂಥರ ಪೆಟ್ ಸ್ಟೂಡೆಂಟ್ ಆಗ್ಬಿಟ್ಟೆ ನಾನು. ಅಕಸ್ಮಾತ್ ನಾನು ತರಲೆ ಮಾಡೋದು ನೋಡಿದ್ರು ನಾ ಇರ್ಲಿ ಬಿಡೋದು ಬಿಟ್ಬಿಟ್ಟು ಹೋಗ್ಬಿಡೋರು. ಕಂಪ್ಲೀಟ್ ಇಂಗ್ಲಿಷು, ಎಲ್ಲ ಹೊಸ ಮುಖಗಳು. ಅಂಡ್ ದೇ ಆರ್ ಫ್ಯೂ ವೆರಿ ಅಪ್ಡೇಟೆಡ್ ಸ್ಟೂಡೆಂಟ್ಸ್. ಸೊ ಅದೆಲ್ಲ ನೋಡಿದಾಗ ಸಡನ್ ಆಗಿ ಒಂಥರ ಶಾಕ್ ಅಲ್ಲಿ ನಾನು. ಮತ್ತೆ ಈ ಎಕ್ಸ್ಪೆರಿಮೆಂಟ್ ಮಾಡೋದು, ಕಾಲೇಜ್ ಲೈಫ್ ಹೆಂಗಿರುತ್ತೆ, ನನಗೆ ಆಕ್ಚುಲಿ ಹೋಗಿ ಪಾನಿಪುರಿ ತಿನ್ನೋದು, ಇನ್ನೊಂದು ಮಾಡೋದೇನೆ ದೊಡ್ಡ ಎಕ್ಸ್ಪೆರಿಮೆಂಟ್ ಆಗಿತ್ತು. ಸೊ ಈ ತರದ್ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಫಸ್ಟ್ PU ಒಂಚೂರು ಓಕೆ ಇದ್ದು, ಆಮೇಲೆ ಅಗೇನ್ ಡಿಗ್ರಿ ಬರೋಷ್ಟೊತ್ತಿಗೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ತುಂಬಾ ತರಲೆ ಮಾಡಿ ಯಾವ್ದಾದ್ರು ವಿಷಯಕ್ಕೆ ಪೇರೆಂಟ್ಸ್ನ ಕರ್ಸ್ಬಿಟ್ಟು ವಾರ್ನ್ ಏನಾದ್ರು ಮಾಡಿದ್ರೆ ಅದು ಯಾವ ಘಟನೆ ಆಗಿರ್ಬೋದು? ಆಕ್ಚುಲಿ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ, ತರಲೆ ಮಾಡ್ತಿದ್ದೆ ಅಫ್ಕೋರ್ಸ್. ಬಟ್ ಅಂದ್ರೆ ನಾ ಹೇಳದ್ನಲ್ಲ, ಒಂದ್ ಸ್ವಲ್ಪ ಎಲ್ಲ ಟೀಚರ್ಸ್ ಫೇವರ್ ನಲ್ಲಿ ಏನಾದ್ರು ಕೆಲಸ ಮಾಡ್ಬಿಟ್ಟಿರ್ತೀನಿ ನಾನು. ಒಂದು ಓದೋದ್ರಲ್ಲಿ ಹಿಂದೆ ಉಳ್ಕೊಂಡಿರಲ್ಲ, ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಯಾವಾಗ್ಲೂ ಆಕ್ಟಿವ್ ನಾನು. ಅದ್ರ ಜೊತೆಗೆ ಏನಾಗೋದು ಅಂತಂದ್ರೆ, ಏನಾದ್ರೂ ಒಂದು ವರ್ಕ್ ಇದೆ ಅಂತ ಅನ್ಬೇಕಾದ್ರೆ ಐ ಯೂಸ್ ಟು ಲೀಡ್. ನನ್ಗಿಲ್ಲಿ ಅದೇ ಅಭ್ಯಾಸ ಇದ್ದಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ನನ್ನ ಅದಕ್ಕೆ ಬೈಕೊಂಡ್ರು. ಏನಾದ್ರೂ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂತಂದ್ರೆ ಐ ಯೂಸ್ ಟು ಗೋ ಲಿಟ್ರಲಿ ಟು ಲೀಡ್. ನನಗೆ ಅದೊಂದು ಅಭ್ಯಾಸ ಸಣ್ಣ ವಯಸ್ಸಿಂದ ಇದೆ. ಸೊ ಆ ಲೀಡ್ ಮಾಡ್ತಾ ಇದ್ದಿದ್ದು, ಆ ಲೀಡರ್ಶಿಪ್ ಕ್ವಾಲಿಟಿನ ಟೀಚರ್ಸ್ ತುಂಬಾ ಇಷ್ಟಪಡೋರು. ಸೊ ಕಂಪ್ಲೇಂಟ್ ಅಂತ ಹೋಗಿದ್ದೇನೆ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ. ಒಂದು 15 ದಿವಸ ರಜಾ ಹಾಕ್ಬಿಟ್ಟು ನಮ್ಮ ಅಮ್ಮನ ಜೊತೆನಲ್ಲಿ ಊರಿಗೆ ಹೋಗಿದ್ದೆ. ಆಕ್ಚುಲಿ ಕಾಫಿ ಕುಯಿಸ್ತಾರಲ್ಲ ಆ ಟೈಮ್. ಸೊ ನನಗೆ ಇನ್ನೆಲ್ಲೂ ನಮ್ಮಮ್ಮನ್ ಬಿಟ್ಟು ಇರಕ್ಕಾಗಲ್ಲ ನನಗೆ. ಸೊ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಇದಕ್ಕೆ ಇಲ್ಲಿ ಏನಾದ್ರೂ ಪರವಾಗಿಲ್ಲ ಅಂತ ಜಂಪು ನಾನು ಫುಲ್ಲು ಮಮ್ಮಿ ಜೊತೆ ಹೋಗ್ಬಿಟ್ಟಿದ್ದೀನಿ. ವಾಪಸ್ ಬಂದ್ಮೇಲೆ ನನ್ನ ಕ್ಲಾಸಿಗೆ ಸೇರ್ಸಲ್ಲ ಅಂತ ಸ್ಟಾರ್ಟ್ ಮಾಡ್ಬಿಟ್ರು. ಪ್ರಿಪರೇಟರಿ ಎಕ್ಸಾಮ್ ಟೈಮ್. ಸೊ ಬೈದ್ಬಿಟ್ಟು ಕ್ಲಾಸಿಗೆ ಸೇರ್ಸಲ್ಲ ಅಂತಂದ್ರು. ಸೊ ನಾನು ಏನಾದ್ರೂ ತರಲೆ ಮಾಡಿ ಬೈಸ್ಕೊಂಡಿರೋದು ಅಂದ್ರೆ ನಮ್ಮ ಮಮ್ಮಿ ಜೊತೆನಲ್ಲೇ. ಸೊ ಅದ್ ಬಿಟ್ರೆ ಇನ್ಯಾವಾಗೂ ಇಲ್ಲ. ಜಾಮೆಟ್ರಿ ಬಾಕ್ಸ್ ಅಲ್ಲೆಲ್ಲ ಹಿಂಗ್ ಇಟ್ಕೊಂಡು ಹೊಡೆದ್ಬಿಟ್ಟಿದ್ರು ನನಗೆ. ನೀವು ಅಪ್ಪನ ಮುದ್ದಿನ ಮಗ್ಲ, ಅಮ್ಮನ ಮುದ್ದಿನ ಮಗ್ಲ? ಮುದ್ದಿನ ಮಗ್ಳು ಇಬ್ರಿಗೂ ಓಕೆನೆ ನಾನು. ನನಗೆ ಅವರಿಬ್ರು ಪೆಟ್ಟು. ಅಮ್ಮ ಇವಾಗ ಆ ತರ ಕೇಳಿದ್ರೆ ನನಗೆ ಅಮ್ಮ ಪೆಟ್ಟು. ಸೊ ಅಮ್ಮಂಗ್ ನನ್ನ ತಮ್ಮ ಪೆಟ್ಟು. ಸೊ ಅದು ನಾನು ಇಬ್ರಿಗೂ ಓಕೆನೆ. ಐ ಆಮ್ ದ ಮಿಡಲ್ ಒನ್. ಸೊ ಇನ್ ಬಿಟ್ವೀನ್ ನಾನು. ನಿಮ್ಗೆ ಕೋಪ ಜಾಸ್ತಿ ಬರುತ್ತೆ ಅಂತ ಗೊತ್ತು, ಬಿಗ್ ಬಾಸ್ ಮನೇಲಿ ನೋಡಿದೀವಿ. ಸೊ ಕೋಪ ಬಂದಾಗ ಮೊದ್ಲು ವರ್ಡ್ ಯೂಸ್ ಮಾಡೋದು ಯಾವ್ದು? ಕೋಪ ಬಂದಾಗ ಫಸ್ಟಿಗೆ ಬಾಯಿಗೆ ಬರುವಂತ ವರ್ಡ್? ಇಲ್ಲ, ಅದು ಅಯ್ಯೋ ನಿನ್ ಅಂದ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ, ಬೇರೆ ಮುಂದಕ್ಕೆ ಹೋಗಲ್ಲ. ಅದನ್ನು ನೋಡಿರ್ಬೋದು ನೀವು. ಅಯ್ಯೋ ನಿನ್ ಅಂತ ಫಸ್ಟ್ ಹೇಳ್ತೀನಿ ನಾನು. ಇಲ್ಲ ಅಂದ್ರೆ ಅದು ಕಾಮನ್ ಆಗಿ ನನಗೆ ಈ ಸ್ವಲ್ಪ ಮಂಗಳೂರು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಕೆಲವೊಬ್ರು ಫ್ರೆಂಡ್ಸ್ ಸರ್ಕಲ್ ಇಂದನೇ ಅಭ್ಯಾಸ ಆಗಿರೋದು ನನಗೆ ಬೇವರ್ಸಿ ಅಂತ ಬೈಯೋ ಪದ. ನನ್ಗೂ ವಿನಯ್ಗೂ ಈ ವಿಚಾರಕ್ಕೆ ಒಂದ್ಸತಿ ಜಗಳ ಆಗಿತ್ತು. ಅಂದ್ರೆ ನಾನು ಕಾಮಿಡಿಯಾಗಿ ಬೈಬೇಕಾದ್ರೂ ಅದೇ ವರ್ಡ್ ಯೂಸ್ ಮಾಡ್ತೀನಿ. ಸೀರಿಯಸ್ ಆಗಿ ಆಕ್ಚುಲಿ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಬೈಯಲ್ಲ. ನಂದೇನಿದ್ರು ವಾಯ್ಸ್ ಅಲ್ಲಿ ಹೋಗುತ್ತೆ, ಟೋನ್ ಅಲ್ಲಿ ನನ್ನ ಕೋಪ ಆಚೆ ಹೋಗುತ್ತೆ. ಇನ್ ಕೋಪ ಬಂದಾಗ, ಬೇಜಾರಾದಾಗ ಫಸ್ಟ್ ನಾನು ಕೆಲಸ ಮಾಡೋದು ತಿನ್ನೋದು. ನಾನು ತಿನ್ಬಿಟ್ಟು ನನಗೆ ನಾನು ಸಮಾಧಾನ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮಿಕ್ಕಿದೆಲ್ಲ ಕೆಲಸ. ಯಾವ ಕಾರಣಕ್ಕೆ ನಿಮ್ಗೆ ಜಾಸ್ತಿ ಕೋಪ ಬರುತ್ತೆ?
ನನ್ಗೆ ಒಂದು ಯಾವ್ದೋ ಒಂದು ವೇನಲ್ಲಿ ಆಗ್ಬೇಕು ಅಂತ ಇರುತ್ತಲ್ವಾ ಒಂದು ವರ್ಕ್ ಅದಾಗ್ಲಿಲ್ಲ ಅಂತಂದಾಗ, ಅಥವಾ ಇವಾಗ ನೀವ್ ನನ್ನ ಫ್ರೆಂಡ್, ನೀವೇನೋ ಒಂದು ಮಾಡ್ತೀನಿ ಈ ತರದ್ನ ನಾನು ಮಾಡ್ತೀನಿ, ನೀನ್ ಟೆನ್ಷನ್ ತಗೋಬೇಡ ಅಂತ ಹೇಳಿರ್ತೀರ, ಅಥವಾ ನೀವ್ ಇದನ್ನ ಮಾಡ್ಬೇಕಾಗಿರುತ್ತೆ ಬಟ್ ನೀವು ಮಾಡಿರಲ್ಲ, ರೆಸ್ಪಾನ್ಸಿಬಲ್ ಆಗಿದ್ಬಿಟ್ರೆ ನನಗೆ ಅದು ಸಿಕ್ಕಾಬಡೆ ಕೋಪ ಬರುತ್ತೆ. ಇವಾಗ ಯಾರು ನಿಮ್ಗೆ ಗೊತ್ತಿಲ್ಲದಿರೋರು ಎಲ್ಲೋ ಇವಾಗ ಜಾಸ್ತಿ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ಅಂತ ಟೈಮಲ್ಲಿ ಯಾರಾದ್ರೂ ನಿಮ್ಮ ನಂಬರ್ ಕೇಳ್ತಾರೆ, ಮೇಡಮ್ ನಿಮ್ಮ ನಂಬರ್ ಕೊಡಿ ಅಂತ. ಅಂತ ಟೈಮಲ್ಲಿ ಏನ್ ಡವ್ ಮಾಡ್ಬಿಟ್ಟು ಅಲ್ಲಿಂದ ಜಾರ್ಕೊಳ್ತೀರಾ? ಉತ್ತಮ್ನ ತಗ್ಲಾಕ್ಬಿಟ್ಟು ಹೋಗ್ತಾ ಇರೋದು ನಾನು ಅಷ್ಟೇನೆ. ಇವ್ರಿದಾರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಅಲ್ಲಿ ಪಕ್ಕದಲ್ಲಿ ನಿಂತಿರ್ತಾರೆ, ಅವ್ರು ನಿಂಗೆ ಮುಂದೆ ನಿಲ್ಸ್ಬಿಟ್ಟು ನಾನು ಎಸ್ಕೇಪ್ ಆಗ್ಬಿಡ್ತೀನಿ ಅಷ್ಟೇ. ನೀವು ತುಂಬಾ ಎಲ್ರು ಬೇಗ ನಂಬ್ತೀರಾ ಅಂತ ಗೊತ್ತು ನಮ್ಗೆ. ಹೌದಾ? ಅಲ್ಲಿಂದ ಆ ತರದ ಇನ್ಸಿಡೆಂಟ್ ಇಂದ ತುಂಬಾ ಹರ್ಟ್ ಆಗಿರೋದು ಮನ್ಸಿಗೆ, ನಾನು ಇದನ್ನ ನಂಬಾರ್ದಿತ್ತು ಇವ್ರನ್ನ ಅಂತ ಯಾವ್ದಾದ್ರು ಘಟನೆ? ಆಕ್ಚುಲಿ ನಾನು ಐ ಟೇಕ್ ಟೈಮ್ ಟು ಬಿಲೀವ್ ಪೀಪಲ್. ಓಕೆನಾ, ಸಿಚುವೇಶನ್ ಹೇಗಿರುತ್ತೋ ಅದಕ್ಕೆ ತಕ್ಕಂಗೆ ನಾನು ಮನುಷ್ಯರನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಬಿಲೀವ್ ಮಾಡ್ತೀನಿ. ಇಟ್ಸ್ ಬೇಸಿಕಲಿ ಸಿಚುವೇಶನ್ ಫಾರ್ ಮಿ, ನಾಟ್ ದಟ್ ಎಕ್ಸಾಕ್ಟ್ ಪರ್ಸನ್. ಆ ಸಿಚುವೇಶನ್ ಅಲ್ಲಿ ಅವ್ರು ತಪ್ಪಾಗಿದ್ರೆ ಅವ್ರು ನನ್ನ ಮನಸ್ಸಿಂದ ತುಂಬಾ ದೂರ ಉಳಿತಾರೆ. ಆ ಸಿಚುವೇಶನ್ ಅಲ್ಲಿ ಅವ್ರು ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ಒಳ್ಳೇದೇನಾದ್ರೂ ಮಾಡಿದ್ರೆ ಅವ್ರು ನನ್ನ ಮನ್ಸಿಗೆ ಹತ್ತಿರ ಆಗ್ತಾರೆ. ದಿಸ್ ಇಸ್ ಹೌ ಐ ಬಿಲೀವ್. ಆಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಯಾರಾದ್ರೂ ಹಿಂಗೆ ಜೊತೆನಲ್ಲೇ ಇದ್ದು ಎಲ್ಲ ನನ್ನ ಫೇವರ್ ಅಲ್ಲೇನೆ ಇದ್ದು ಇನ್ನೇನೋ ಒಂದು ಎಡವಟ್ ಮಾಡಿರ್ತಾರೆ ಅಥವಾ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರ್ತಾರೆ, ಆ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆ. ಬಟ್ ಐ ಗೆಟ್ ಹರ್ಟ್ ವೆರಿ ಕ್ವಿಕ್ಲಿ. ಎಸ್ಪೆಷಲಿ ನನಗೆ ಯಾರೋ ಸ್ಟ್ರೇಂಜರ್ಸ್ ಏನಾದ್ರು ಮಾತಾಡ್ಬಿಟ್ರೆ ಏನೋ ಅನ್ಸಲ್ಲ, ಅಥವಾ ಸ್ವಲ್ಪ ಈ ಒಂದು ಬಾರ್ಡರ್ ಅಲ್ಲಿ ಇರ್ತಾರೆ ನನಗೆ ಜನ, ಬಾರ್ಡರ್ ಕ್ರಾಸ್ ಮಾಡಿ ಸುಲಭವಾಗಿ ಯಾರು ಬರೋಕ್ಕಾಗಲ್ಲ. ಈವನ್ ಮೈ ಫ್ರೆಂಡ್ ಸರ್ಕಲ್ ಅಂತ ಏನಿದೆಯಲ್ಲ, ದೇ ಆರ್ ಲೈಕ್ ಆ ಬಾರ್ಡರ್ ಇಂದ ಎಡ್ಜ್ ಅಲ್ಲಿ ಇರ್ತಾರೆ, ಅದ್ರ ಒಳಗಡೆ ಅವರು ಕೂಡ ಅಂದ್ರೆ ವೆರಿ ಕ್ಲೋಸ್ ಒನ್ಸ್ ಅನ್ನೋರು ಕೂಡ ಆ ಸರ್ಕಲ್ ಅಲ್ಲೇ ಇರ್ತಾರೆ. ಬಿಟ್ಟೆ ನನ್ನ ತೀರಾ ಪರ್ಸನಲ್ ಝೋನ್ಗೆ ಅವ್ರು ಬರಲ್ಲ. ಸೊ ವಿ ಹ್ಯಾವ್ ದಟ್ ಡಿಸ್ಟೆನ್ಸ್ ಈವನ್ ವಿತ್ ದ ಕ್ಲೋಸ್ ಫ್ರೆಂಡ್ಸ್. ಸೊ ಹಾಗಾಗಿ ಆ ಒಂದು ಸೆಕ್ಷನ್ಸ್ ಏನಿರುತ್ತಲ್ವಾ ಅದರಲ್ಲಿ, ಬಟ್ ಈ ಸರ್ಕಲ್ ಏನಿರೋರು ಯಾರಾದ್ರೂ ಒಂದ್ ಮಾತಂದ್ರೂ ನಂಗೆ ಹರ್ಟ್ ಆಗ್ಬಿಡುತ್ತೆ. ಆ ಸರ್ಕಲ್ ದಾಟ್ ಇನ್ ಯಾರೋ ಒಬ್ರು 1000 ಮಾತಾಡಿದ್ರು ನನಗೇನು ಅನ್ಸಲ್ಲ, ಬಟ್ ಐ ಗೆಟ್ ಹರ್ಟ್ ವೆರಿ ಕ್ವಿಕ್ಲಿ. ಐ ಫೀಲ್ ಬ್ಯಾಡ್. ಬಟ್ ಒಂದ್ಸತಿ ಏನಾದ್ರೂ ಆಯ್ತು ಅಂತಂದ್ರೆ ಇದನ್ನು ನೀವು ನೋಡಿರ್ತೀರ, ಅವ್ರ ಮತ್ತೆ ಹತ್ರ ಬರಲ್ಲ ಯಾವುದೇ ಕಾರಣಕ್ಕೂ, ಹತ್ರ ಆಗಕ್ ಚಾನ್ಸೇ ಇಲ್ಲ, ಆ ಥರ ಆಗುತ್ತೆ. ನಿಮ್ಮ ಪ್ರಕಾರ ಸುಳ್ಳು ಹೇಳೋದು ಸರಿನಾ ತಪ್ಪಾ? ಇನ್ ಕೇಸ್ ಸುಳ್ಳು ಹೇಳೋದು ಓಕೆ ಹೇಳ್ಬೋದು ಅಂದ್ರೆ ಯಾವ ವಿಷಯಕ್ಕೆ ಹೇಳಿದ್ರೆ ನಡೆಯುತ್ತೆ ಅನ್ನೋ ತರ? ಪ್ರಾಬಬ್ಲಿ ನಿಮ್ಗೆ ಇವಾಗ ಹೇಳದ್ನಲ್ಲ 5 ನಿಮಿಷ 10 ನಿಮಿಷ ಬರ್ತಾ ಇದ್ದೀನಿ ಅಂತ, ಅದುವರೆಗೂ ನನ್ನ ಕೈಯಲ್ಲಿ ಆಗುತ್ತೆ, ಅದ್ರ ಮೇಲೆ ನನ್ನ ಕೈಯಲ್ಲಿ ಆಗಲ್ಲ. ಬಿಕಾಸ್ ಏನಂದ್ರೆ ಒಂದು ಅದನ್ನ ಕವರ್ ಅಪ್ ಮಾಡಕ್ ನಾನು ಇನ್ನೇನೋ ಒಂದು ಹೇಳ್ಬೇಕಾಗತ್ತೆ. ಅದು ಬಿಟ್ರೆ ಜನರಲಿ ನಾನು ಮರ್ತೋಗ್ತೀನಿ. ಸೊ ಹಾಗಾಗಿ ನನಗೆ ನೆನಪು ಉಳಿಯಲ್ಲ. ಏನಾದ್ರು ನಡೆದಿರೋ ಇನ್ಸಿಡೆಂಟ್, ಇವಾಗ ಹಿಂಗ್ ಕುತ್ಕೊಂಡಿದ್ವಿ, ನಾನು ಇಲ್ಲಿ ಮೀಟ್ ಮಾಡಿದೆ ನಿಮ್ಮನ್ನ ಅಂತ ಹೇಳಿದ್ರೆ ನೀವು ನೆನಪಾಗ್ತೀರಾ ನನಗೆ, ಇಲ್ಲಾಂದ್ರೆ ನೀವು ನೆನಪಾಗಲ್ಲ. ಸೊ ಆ ತರದ್ ಬಂದಿರುತ್ತೆ ನನಗೆ ಪ್ರಾಬ್ಲಮ್. ಸೊ ಹಾಗಾಗಿ ನಾನು ಸಾಧ್ಯ ಆದಷ್ಟು ರಿಯಲಿಸ್ಟಿಕ್ ಆಗಿ ಏನಿರುತ್ತೋ ಅದನ್ನೇ ಹೇಳಕ್ ಟ್ರೈ ಮಾಡ್ತೀನಿ. ಇರ್ತಾರೆ ಹೋಗ್ತಾರೆ, ದಟ್ ಇಸ್ ಸೆಕೆಂಡರಿ ಫಾರ್ ಮೀ ಅಂಟಿಲ್ ನಾನು ಅನ್ಲೆಸ್ ಇಟ್ಸ್ ಮೈ ಮಾಮ್. ಅದು ಬಿಟ್ರೆ ನಾನು ಯಾರಾದ್ರೂ ಇರ್ಲಿ ಯಾರಾದ್ರೂ ಹೋಗ್ಲಿ ಅಂತ ತುಂಬಾ ಕ್ಯಾಶುವಲ್ ಆಗಿರ್ತೀನಿ. ಅಮ್ಮನ ವಿಚಾರ ಅಂತ ಬಂದಾಗ ನಾನು ವೆರಿ ಕಾನ್ಶಿಯಸ್. ಅವ್ರಿಗೇನಾದ್ರೂ ಹರ್ಟ್ ಆಗ್ಬಿಡುತ್ತೆ ಅಥವಾ ಅವ್ರಿಗೇನೋ ಇಷ್ಟ ಆಗಲ್ಲ ಅನ್ನೋಂಥದ್ದಾದ್ರೆ ಲೈಟಾಗಿ ಒಂದು ಸುಳ್ಳು ಬರುತ್ತೆ ಅಷ್ಟೇ. ತೀರಾ ಸಣ್ಣದೇನಾದ್ರೂ ಹೇಳ್ತೀನಿ, ಬಿಟ್ರೆ ಸಿವಿಯರ್ ಅನ್ನೋಂಥದ್ದನ್ನ ನಾನು ಯಾವುದು ಹೇಳಲ್ಲ. ಅಮ್ಮಂಗೆ ಮತ್ ನಮ್ಮಮ್ಮ ಇದನ್ನ ನೋಡ್ಬಿಟ್ಟು ನನ್ಗೆ ಯಾರು ಬಿಡ್ತಾರೆ, ಸರಿಗಿದ್ದೀರಾ ನೀವು, ನಮ್ಮಮ್ಮನ ಹತ್ರ ತಗ್ಲಾಕ್ಸಕ್ ಹೊರಟಿದ್ದೀರಾ ನೀವು, ಮೊದ್ಲೇ ನನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ, ನಾನ್ ಮನೆ ಸೇರ್ತಾ ಇಲ್ಲ ಅಂತ. ಅಲ್ಲ ಇತ್ತೀಚೆಗೆ ಆಕ್ಚುಲಿ ಏನಾಗಿದೆ ಅಂತಂದ್ರೆ ತುಂಬಾ ಈವೆಂಟ್ಸ್ ಅಂತ ನಾನು ಆಚೆ ಓಡಾಡ್ತಾ ಇರೋದ್ರಿಂದ ನಿನಗೆ ಕಾಲಿನ ಮೀಟ್ ಮಾಡಕ್ ಟೈಮ್ ಇರುತ್ತೆ, ಬಳ್ಳಿನ ಮೀಟ್ ಮಾಡಕ್ ಟೈಮ್ ಇರುತ್ತೆ, ಮನೆಗೆ ಬರಕ್ ಟೈಮ್ ಇಲ್ವಾ ನಿನಗೆ? ಮನೇಲಿ ಯಾರೋ ಅಂದ್ರೆ ಇವಾಗ ಯಾರಾದ್ರೂ ಅವ್ರ ಫ್ರೆಂಡ್ಸ್ ಅಥವಾ ನೆಂಟರು ಯಾರಾದ್ರೂ ಬರ್ಬೇಕು ಅಂತ ಅನ್ಕೊಂಡಿರ್ತಾರಲ್ವಾ, ಅವಾಗ ನಾನು ಸುಮ್ಮನೆ ಹಿಂಗ ನಿಂಗೆ ಹೊಟ್ಟೋಗಿರ್ತೀನಿ. ಸೊ ಇಟ್ಸ್ ಲೈಕ್ ಅವತ್ತು 5 ನಿಮಿಷ ಬಂದ ನೀನು ಅಂತ, ಆ ತರದೊಂದು ವಿಚಾರ, ಒಂದ್ ಸಣ್ಣ ಪುಟ್ಟ ಜಗಳ ನಡೀತಾ ಇದೆ ಆ ವಿಚಾರದಲ್ಲಿ. ಅದು ಬಿಟ್ರೆ ಅದನ್ನು ಸುಳ್ಳು ಹೇಳೋಂಥದ್ದು ಏನು ಇಲ್ಲ ನನಗೆ. ಬಟ್ ಏನಂದ್ರೆ ಏನಾದ್ರೂ ಒಂದು ಎಕ್ಸ್ಪ್ಲೈನ್ ಮಾಡಿರಲ್ಲ ನಾನು, ಇದು ಹಿಂಗೆ ಇದೆ ಎಕ್ಸಾಕ್ಟ್ ಆಗಿ ಅಂತ ಎಕ್ಸ್ಪ್ಲೈನ್ ಮಾಡಕ್ ಹೋಗಿರಲ್ಲ, ಅವಾಯ್ಡ್ ಮಾಡ್ಕೊಂಡಿರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫೋನಲ್ಲಿ ಫಸ್ಟ್ ಏನ್ ಚೆಕ್ ಮಾಡ್ತೀರಾ ನೀವು? ಮೊದಲು ಆಕ್ಚುಲಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತಿದ್ದೆ. ಇವಾಗ ಹೌದಲ್ಲ ಏನು ನೋಡ್ತೀನಿ ನಾನು, ಮೇ ಬಿ ಏನೋ ನೋಟಿಫಿಕೇಶನ್ ಪ್ರಾಬ್ಲಮ್ ಆಗಿತ್ತಂತ ವಾಟ್ಸಪ್ ನೋಡ್ತಾ ಇದ್ದೀನಿ ಇವಾಗ ಅಷ್ಟೇ. ಮೊದಲು ಎದ್ದ ತಕ್ಷಣ ಫಾಲೋವರ್ಸ್ ಎಷ್ಟಾಗಿದ್ದಾರೆ ನಂಗೆ, ಐ ವಾಸ್ ಸೋ ಹ್ಯಾಪಿ ವಿತ್ ಮೈ ಫಾಲೋವರ್ಸ್. ಯಾಕೆ ಅಂತಂದ್ರೆ
ನನ್ನ ಫಾಲೋವರ್ಸ್ ಲಿಸ್ಟ್ ಅಲ್ಲಿ ಇರೋರೆಲ್ಲರೂ ಆರ್ಗ್ಯಾನಿಕ್ ಫಾಲೋವರ್ಸ್. ಸೊ ಹಾಗಾಗಿ ನನಗೆ ಇವತ್ತು ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಅಂತ ಅದ್ರದ್ದೊಂದು ಕೌಂಟ್ ಇಟ್ಕೋತಾ ಇದ್ದೆ ನಾನು ಯಾವಾಗ್ಲೂ. ಮೊದಲು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳೋದು ರಾತ್ರಿ, ಬೆಳಗ್ಗೆ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂತ ನೋಡೋದು, ಬೆಳಗ್ಗೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳೋದು, ರಾತ್ರಿಗೆ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂತ ನೋಡೋದು. ಸೊ ಇಟ್ ವಾಸ್ ಲೈಕ್ 500 ಈಚ್ ಡೇ ಅನ್ನೋದು ಒಂದು ಕಾಮನ್ ಇರ್ತಾ ಇತ್ತು ನನಗೆ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಈ ಕೆಲಸ ತುಂಬಾ ಮಾಡ್ತಾ ಇದ್ದೆ ನಾನು. ಅಲ್ಲೂ ಅಷ್ಟೇ, ಬಂದವ್ರಿಗೆಲ್ರಿಗೂ ಫಾಲೋವರ್ಸ್ ಎಷ್ಟಾಗಿದ್ದಾರೆ ಅನ್ಕೊಂಡು. ಬಿಕಾಸ್ ನನ್ನ ಫಾಲೋವರ್ಸ್ ಜಾಸ್ತಿ ಆಗ್ಬೇಕು ಅಂತ ಏನೂ ಮಾಡ್ತಾ ಇರ್ಲಿಲ್ಲ, ಬಟ್ ನಾನು ಏನ್ ಮಾಡಿದ್ರೆ ಯಾರೆಷ್ಟು ಇಷ್ಟಪಡ್ತಾ ಇದ್ರು ಅನ್ನೋದ್ರದ್ದೊಂದು ಕೌಂಟ್ ಇಟ್ಕೊಳಕ್ ಟ್ರೈ ಮಾಡ್ತಾ ಇದ್ದೆ. ಬಿಕಾಸ್ ಏನಕ್ಕೆ ಇದನ್ನ ತಲೆಯಲ್ಲಿ ಇಟ್ಕೊಂತಾ ಇದ್ದೆ ಅಂತಂದ್ರೆ, ಒಂದಷ್ಟು ಜನ ಇದು ಇನ್ಕ್ರೀಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನಂಗೆ ಅಪ್ರೋಚ್ ಮಾಡ್ತಾ ಇದ್ರು, ವಿಚ್ ಐ ಡಿಂಟ್ ವಾಂಟೆಡ್. ಅದಕ್ಕೋಸ್ಕರ ನಾನು ಚೆಕ್ ಮಾಡ್ತಾ ಇದ್ದೆ ಅದನ್ನ ಹೇಗೆ ಇದನ್ನ ಮಾಡ್ಕೋಬೇಕು ನ್ಯಾಚುರಲ್ ಆಗಿ ಅಂತ. ಅದ್ ಬಿಟ್ರೆ ನನ್ಗೆ ಯೂಟ್ಯೂಬ್ ಅನ್ನೋದು ಮಾಡ್ಬೇಕು ಅಂತ ತುಂಬಾ, ಅಂದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅನ್ನೋದು ತುಂಬಾ ಹಿಂದೆ ಇದ್ದಿದ್ ಕನ್ಸು. ಈಗಲೂ ಟೈಮ್ ಆಗ್ತಾ ಇಲ್ಲ ಅದಕ್ಕೆ. ಸೊ ಅಲ್ಲಿ ಫಾಲೋವರ್ಸ್ ಹೆಂಗ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೆ ರ್ಯಾಪ್ ಇಲ್ಲಿ ಬಿಲ್ಡ್ ಮಾಡ್ಕೊಂತ ಇದ್ದೆ. ದಟ್ಸ್ ಆಲ್ ಐ ವಾಸ್ ಡೂಯಿಂಗ್. ಸೊ ದಟ್ಸ್ ಒನ್ ಥಿಂಗ್. ಬಿಗ್ ಬಾಸ್ ಹೋಗುವಾಗ ತನಿಷಾ ಆಗಿ ಹೋಗಿದ್ರಿ, ಆಚೆ ಬಂದ ತಕ್ಷಣ ಬೆಂಕಿಯಾಗಿ ಆಚೆ ಬಂದ್ರಿ. ಎಷ್ಟೋ ಫ್ಯಾನ್ಸ್ ಗಳೆಲ್ಲ ಬೆಂಕಿ ಅಂದ್ರೆ ಒಂಥರ ಕ್ರೇಜ್. ಬೆಂಕಿ ತನಿಷಾ ಅಂದ್ರೇನೆ ಒಂದ್ ಕ್ರೇಜ್. ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ರು, ಅದೆಲ್ಲ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ಇಷ್ಟೊಂದು ಪ್ರೀತಿ ಸಿಕ್ತಿದೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಐ ಶುಡ್ ನಾಟ್ ಲೈ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ನಾನು ಕಾಸ್ಟ್ಯೂಮ್ ಕೊಡೋದಕ್ಕೊಬ್ರು ಅಲ್ಲಿ ನನ್ನ ರಿಕ್ವೈರ್ಮೆಂಟ್ಸ್ ಇದ್ ಮಾಡೋದಕ್ಕೆ, ಇನ್ನೊಬ್ರು ಫ್ರೆಂಡ್ಗೆ ನನ್ನ ಫೋಟೋಸ್ ಬಂದ್ರೆ, ಅಂದ್ರೆ ಅವ್ರು ಹೇಳಿದ್ರು ವೀಕೆಂಡ್ ಫೋಟೋಸ್ನ ಕಳಿಸ್ತೀವಿ ನಾವು ಅಂತ ಚಾನಲ್ ನಲ್ಲಿ, ಅದೊಂದು ಟೀಮ್ ಇರುತ್ತೆ, ಫೋಟೋಸ್ ಕಳಿಸ್ತೀವಿ ಅಂತ. ಆ ಫೋಟೋಸ್ನ ದಯವಿಟ್ಟು ನನ್ನ ಇದ್ರಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳೋದಕ್ಕೊಬ್ರು. ಅದು ಬಿಟ್ರೆ ಅಮ್ಮ ಅಕ್ಕಂಗೂ ನಾನು ಹೋಗೋ ಹಿಂದಿನ ದಿವಸ ಹೇಳಿದ್ರು. ಸೊ ಇನ್ನಿಬ್ರು ಫ್ರೆಂಡ್ಸ್ ಗೊತ್ತಿತ್ತು ನನ್ಗೆ ಅಷ್ಟೇನೆ. ಒಂದು ರಿವೀಲ್ ಮಾಡಂಗಿರ್ಲಿಲ್ಲ, ಇನ್ನೊಂದು ನನಗೂ ಹೇಳ್ಕೊಳ್ಳೋದು ಇಷ್ಟ ಇಲ್ಲ. ನನ್ನ ಪ್ರಾಜೆಕ್ಟ್ ಆನ್ ಏರ್ ಬರೋವರೆಗೂ ನಾನು ಯಾವುದನ್ನು ಹೇಳೋದಿಲ್ಲ ಸಾಮಾನ್ಯವಾಗಿ. ಸೊ ಅಷ್ಟೇ ಗೊತ್ತಿದ್ರಿಂದ ಯಾರಿಗೂ ಏನು ಹೇಳೇ ಇಲ್ಲ. ದಿಸ್ ಇಸ್ ಸಮಥಿಂಗ್ ಲೈಕ್ ವೆರಿ ನ್ಯೂ ಟು ಮಿ. ನನ್ಗೊಂದು ಟೀಮ್ ಆಗತ್ತೆ ಆ ಜಾಗದಲ್ಲಿ, ನನ್ನ ಆಬ್ಸೆನ್ಸ್ ಅಲ್ಲಿ ಯಾರೋ ಒಬ್ರು ನನಗೋಸ್ಕರ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಅಂತ ಯಾರ್ಯಾರಿದ್ರು, ನನ್ನ ಕ್ಲೋಸ್ ಸರ್ಕಲ್, ನಾನು ಅದನ್ನು ಯಾವಾಗ್ಲೂ ಹೇಳ್ತೀನಿ, ಅದೊಂದು ಬಾರ್ಡರ್ ಅಲ್ಲಿ ನನ್ನ ಸರ್ಕಲ್ ಇದೆ, ಅದಷ್ಟರಲ್ಲೇ ನಾನು ಖುಷಿಯಾಗಿದ್ದೀನಿ. ಅದನ್ನ ಕ್ರಾಸ್ ಮಾಡಿ ನಾನು ಹೋಗಲ್ಲ, ಅವರು ಆ ಕಡೆ ಬರಲ್ಲ ಅನ್ನೋ ತರದಲ್ಲಿ ನನ್ನ ಫ್ರೆಂಡ್ಸ್. ವಿ ಆರ್ ಆಫ್ ಸಮ್ 6-7 ಪೀಪಲ್. ಸೊ ಈ ಒಂದು 5-6 ಜನ ನಾವೇನ್ ಫ್ರೆಂಡ್ಸ್ ಇದೀವಿ, ಎಲ್ರು ಇವಾಗ ಟೀಮ್ ಆಗಿದ್ದೀವಿ. ನಾನು ಇಲ್ಲದೆ ಇದ್ದಾಗ ನನಗೋಸ್ಕರ ಟೀಮ್ ಆದವರು ನಾವಿವಾಗ ನಮ್ಮ ಕುಪ್ಪಣ್ಣಸ್ ಪ್ರೊಡಕ್ಷನ್ ಅಲ್ಲಿ ಕೂಡ ನಾವು ಅದೇ ಟೀಮ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಸೊ ಇಟ್ ಈಸ್ ವೆರಿ ಹ್ಯಾಪನಿಂಗ್ ನ್ಯೂಸ್ ಫಾರ್ ಮೀ. ಯಾಕಂತಂದ್ರೆ ಎಲ್ಲರೂ ನಾವು PR ಕೊಟ್ಟು ಬಂದಿದೀವಿ ಅಂತ ಹೇಳ್ತಿದ್ರು, ಇನ್ನೆಲ್ಲರೂ ನಾವು ವಿಡಿಯೋ ಮಾಡಿ ಬಂದಿದೀವಿ ಅಂತ ಹೇಳ್ತಿದ್ರು. ಬಹಳಷ್ಟು ಜನ ಮಾಡಿದ್ದಾರೆ, ನೀವು ನೋಡಿರ್ತೀರ. ನಂದು ಮಾತ್ರ ಏನೂ ಇಲ್ಲ. ಯಾಕಂತಂದ್ರೆ ನಾನು ಆತರ ಪ್ರಿಪೇರ್ ಆಗಿ ಹೋಗಿರ್ಲಿಲ್ಲ. ಇನ್ನೊಂದು ನನಗೆ ಪ್ರಿಪೇರ್ ಆಗೋದು ಇಷ್ಟ ಇರಲಿಲ್ಲ. ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಏನ್ ಬರುತ್ತೆ ಅದು ನ್ಯಾಚುರಲ್ ಅಂತ ನಾನು ಯಾವಾಗ್ಲೂ ಬಿಲೀವ್ ಮಾಡ್ತೀನಿ. ಸೊ ಇವನ್ ನಾನು ಆಂಕರಿಂಗ್ ಮಾಡ್ತಿದ್ದೆ ಅಂತ ಹೇಳದ್ನಲ್ಲ, ನಾನು ಸ್ಟೇಜ್ಗೆ ಹೋಗೋರ್ಗು ಅಂದ್ರೆ ಟಾಪಿಕ್ ಏನು ಅನ್ನೋದು ಬಿಟ್ರೆ ನಾನು ಇದೇ ಹೇಳಬೇಕು ಅಂತ ಯಾವತ್ತೂ ಪ್ರಿಪೇರ್ ಆಗಿ ಹೋಗ್ತಿರ್ಲಿಲ್ಲ. ಸೊ ಸ್ಟೇಜ್ ಮೇಲೆ ಹೋದಾಗ ಮೈಕ್ ಸಿಕ್ಕಾಗ ನಾನು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ದೆ. ದಟ್ ಇಸ್ ವಾಟ್ ಐ ಆಲ್ಸೋ ಲೈಕ್. ಅಂಡ್ ಅಫ್ಕೋರ್ಸ್ ನನ್ನ ಪಬ್ಲಿಕ್ ಕೂಡ ಅದನ್ನೇ ಇಷ್ಟಪಡ್ತಿದ್ರು, ಹಾಗೇನೆ ಇಷ್ಟಪಡ್ತಿದ್ರು. ಸೊ ಲೈಕ್ ನೆಕ್ಸ್ಟ್ ಇವಾಗ ನನ್ಗಲ್ದರೆ ನನ್ಗೆ ಯಾರೇ ನನ್ನ ಫ್ರೆಂಡ್ಸ್ಗೋಸ್ಕರ ಸಪೋರ್ಟ್ ಮಾಡಿ ಅಂದ್ರು ದೇ ಆರ್ ಆಲ್ ರೆಡಿ, ಅಷ್ಟು ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ ಅವರು. ಸೊ ಆ ಒಂದು ಟೀಮ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಎಸ್ಪೆಷಲಿ ದ ಸಾಂಗ್ ಐ ವಿಲ್ ನಾಟ್ ಫರ್ಗೆಟ್. ಯಾಕಂದ್ರೆ ನನಗೆ ಯಾವಾಗಲೂ ಇವಾಗ ಪ್ರತಿಯೊಂದನ್ನು ಹಾಗೇನೆ ನಾನು ಏನ್ ಕನ್ಸ್ಕೊಂಡಿದ್ನೋ ಅದು ಆಕ್ಟಿವ್ ಆಗ್ತಾ ಇದೆ ಅನ್ನೋದೊಂದು ಅನಿಸ್ತಾ ಇದೆ ನನಗೆ. ನಾನು ಅವಾರ್ಡ್ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೆ ಸಣ್ಣ ವಯಸ್ಸಿಂದ. ಇನ್ನೊಂದು ನಾನು ಈ ತರ ಹಿಂಗೆ ನಮ್ಮ ಕುಪ್ಪಂಡಾಸ್ ಶೋರೂಮ್ ಮುಂದೆ ಏನು ನನ್ನ ಫೋಟೋ ಇದೆ, ಆ ತರ ನಂದು ಯಾವ್ದಾದ್ರು ಒಂದು ಜ್ಯುವೆಲ್ರಿ ಔಟ್ಲೆಟ್ ಮುಂದೆ ಅಥವಾ ಸ್ಯಾರಿ ಔಟ್ಲೆಟ್ ಮುಂದೆ ನನ್ನ ಫೋಟೋ ಇರಬೇಕು ಅಂತ ಕನ್ಸ್ಕೊಂಡಿದ್ದೆ. ಅದು ಆಕ್ಟಿವ್ ಆಗಿದೆ. ಅಂಡ್ ನನಗೋಸ್ಕರ ಒಂದು ಸಾಂಗ್ ಇರಬೇಕು ಅಂತ ನಾನೊಂದು ಆಸೆ ಪಡ್ತಾ ಇದ್ದೆ, ಅದು ಆಕ್ಟಿವ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಅಂಡ್ ಸ್ಪೆಷಲಿ ಟು ಮೈ ಟೀಮ್, ನನ್ನ ಫ್ರೆಂಡ್ಸ್ ಏನು ಟೀಮ್ ಕನ್ವರ್ಟ್ ಆಗಿದ್ದಾರೆ ಅವರೆಲ್ರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅಫ್ಕೋರ್ಸ್ ದ ಎಲಿಮಿನೇಷನ್ ವಾಸ್ ಟು ಶಾಕಿಂಗ್. ಸೊ ಆ ಟೈಮ್ನಲ್ಲಿ ನಾನು ಆಚೆ ಬಂದು ನಾನು ಎಂಟರ್ ಆಗ್ತಿದ್ದಂಗೆ ಏನೇ ಬೆಂಕಿ ಬಂತು ಅದಾಗ್ತದೆ. ಐ ವಾಸ್ ಸೋ ಹ್ಯಾಪಿ. ಫ್ಲೈಯಿಂಗ್ ಫುಲ್ಲು ಬ್ಲಶಿಂಗು, ಫ್ಲೈಯಿಂಗು ಅಂಡ್ ಕ್ರೈಯಿಂಗ್ ಮೋಡಿ ಎಲ್ಲ ಆಕ್ಟಿವ್ ಆಗಿಬಿಟ್ಟಿತ್ತು. ಐ ವಾಸ್ ಸೋ ಹ್ಯಾಪಿ. ಆ ಥರದೊಂದು ಮೂಮೆಂಟ್ ಮತ್ತೆ ಲೈಫಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನಾವು ಯು ಸ್ಟಾರ್ಟೆಡ್ ಸೀಯಿಂಗ್ ಥಿಂಗ್ಸ್ ಅಲ್ವಾ. ನಾವು ಅಲ್ಲಿರ್ಬೇಕಾದ್ರೆ ಒಂದಷ್ಟು ದಿನ ಯಾರನ್ನೂ ನೋಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಅಂಡ್ ದಟ್ ಶಾಕಿಂಗ್ ಎಲಿಮಿನೇಷನ್. ಸೊ ಇದೆಲ್ಲ ಸೇರ್ಕೊಬೇಕಾದ್ರೆ ಈ ಥರದೊಂದು ನಮ್ಮ ಫ್ರೆಂಡ್ಸ್ ನನಗೋಸ್ಕರ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಇನ್ ಮೈ ಲೈಫ್. ದಟ್ ಈಸ್ ಒನ್ ಸ್ವೀಟೆಸ್ಟ್ ಹ್ಯಾಪನಿಂಗ್ ಥಿಂಗ್, ಫುಲ್ ಹ್ಯಾಪನಿಂಗ್ ಥಿಂಗ್ ನನ್ನ ಲೈಫ್ನಲ್ಲಿ, ನನ್ನ ಕರಿಯರ್ನಲ್ಲಿ ಎಲ್ಲ.
ಒಳಗಡೆ ಇದ್ದಾಗ ಆಚೆ ನಡೆಯುವಂಥ ಘಟನೆಗಳನ್ನ ತಿಳ್ಕೊಳ್ಬೇಕು, ಏನೆಲ್ಲ ಆಗ್ತಿದೆ ಆಚೆ ಅನ್ನೋದನ್ನ ಒಂದು ಒಳಗಡೆ ಇರೋರಿಗೆ ಕಂಟೆಸ್ಟೆಂಟ್ ಕ್ಯೂರಿಯಾಸಿಟಿ ಇರುತ್ತಲ್ಲ, ಸೊ ಆ ತರ ಏನಾದ್ರೂ ಪ್ರಯತ್ನ ಮಾಡಿದ್ರ ಯಾವ ತರ ತಿಳ್ಕೊಳಕ್ಕೆ ಆಚೆ ನಡೀತಾ ಇರೋ ಘಟನೆನ? ಆಚೆ ನಡೀತಾ ಇರೋ ಘಟನೆ ಬಗ್ಗೆ ನನಗೆ ಬೇಕಿರ್ಲಿಲ್ಲ ಆಕ್ಚುಲಿ, ಹೇಳ್ತೀನಿ. ನಂಗೆ ಗೊತ್ತಾಗಬೇಕಾಗಿದ್ದು ಎರಡೇ ವಿಷಯ. ಒಂದು, ಅಮ್ಮ ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರ ಅಂತ. ಬಿಕಾಸ್ ಅವರು ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ ಅಥವಾ ಕರೆಕ್ಟ್ ಟೈಮ್ ಊಟ ಮಾಡಲ್ಲ ಅನ್ನೋದಿದೆ ನನಗೆ. ಅದೊಂದರಿಂದ ಅಮ್ಮ ಆರೋಗ್ಯವಾಗಿದ್ದಾರ ಅಂತ ತಿಳ್ಕೊಬೇಕಾಯ್ತು. ಅದು ಪೇರೆಂಟ್ಸ್ ರೌಂಡ್ ಆಯ್ತಲ್ಲ, ಸೊ ಅವಾಗ ಗೊತ್ತಾಯ್ತು. ಅಲ್ಲಿವರೆಗೂ ಸ್ವಲ್ಪ ಇತ್ತು ಮನಸ್ಸಲ್ಲಿ, ಕಾನ್ಶಿಯಸ್ ಆಗಿ ಇರ್ತಾ ಇತ್ತು. ಅದು ಬಿಟ್ರೆ ನಾನು ಆಗ್ಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಾಗಿದ್ದಾರೆ ಅಂತ ತಿಳ್ಕೊಬೇಕಾಗಿತ್ತು. ಅದೊಂದನ್ನ ಮೈಕಲ್ ಅವರು ರಿಟರ್ನ್ ಬಂದಾಗ ಕೇಳಿದ್ದೆ ನಾನು. ಅಷ್ಟು ಬಿಟ್ರೆ ಅಂದ್ರೆ ಅಮ್ಮನ ಒಂದೇ ಒಂದು ವಿಚಾರ ಕೇಳಿದ್ದೆ ಪೇರೆಂಟ್ಸ್ ರೌಂಡಲ್ಲಿ ಬರ್ಬೇಕಾದ್ರೆ, ಎಷ್ಟೊತ್ತು ತೋರಿಸ್ತಾ ಇದಾರೆ ನಮ್ಮನ್ನ ಅಂತ ಅನ್ಬಿಟ್ಟು. ಎಲ್ಲಾರನ್ನೂ ಚೆನ್ನಾಗಿ ತೋರಿಸ್ತಾ ಇದಾರೆ, ಎಲ್ಲರೂ ಕಾಣಿಸ್ತಾ ಇದೀರಾ ಅಂತ ಅನ್ಬಿಟ್ಟು ಹೊಟ್ಟೋಗಿದ್ರು. ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀರಾ ಬಿಡಿ ನೀವು ಅಂತ ಬೈಕೊಂಡು ಸುಮ್ಮನಾದೆ. ಅಷ್ಟು ಬಿಟ್ರೆ ಬೇರೆ ಇನ್ನೆಲ್ಲೂ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ, ಬಿಕಾಸ್ ನನಗೆ ಬೇಕಿರಲಿಲ್ಲ. ಐ ವಾಸ್ ವೆರಿ ಕೂಲ್. ಇನ್ನೂ ಹೊರಗಡೆ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ, ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಾವು ಮಾಡಬೇಕಾಗಿರೋ ಕೆಲಸ, ನಮ್ಮ ಗೋಲ್ಸ್ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನಮಗೆ. ಬಟ್ ಅಲ್ಲಿ ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿನೇ ನೆಮ್ಮದಿಯಾಗಿದ್ದೆ. ದಟ್ಸ್ ವೈ ಐ ವಾಸ್ ಸೋ ಕೂಲ್ ಇನ್ಸೈಡ್. ಲಾಸ್ಟ್ ವೀಕು ನಿಮ್ಮ ಫ್ರೆಂಡ್ ಸಂಗೀತ ಅವ್ರ ಸಿನಿಮಾ ರಿಲೀಸ್ ಆಯಿತು. ಅಲ್ಲಿ ಸೆಲೆಬ್ರಿಟಿ ಶೋದಲ್ಲಿ ನೀವೆಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಯಾಕೆ, ನಿಮ್ಗೆ ಇನ್ವೈಟ್ ಮಾಡಿರ್ಲಿಲ್ವಾ? ಇನ್ವಿಟೇಷನ್ ಬಂದಿದ್ರೆ ಕಾಣಿಸ್ಕೊತಿದ್ ನಾನು. ಸೊ ಇನ್ವಿಟೇಷನ್ ಅವ್ರಿಗೆ ಯಾರಿಗೆ ಕೊಡಬೇಕು ಅಂತ ಅನ್ಸುತ್ತೆ ಕೊಟ್ಟಿದ್ದಾರೆ. ದಟ್ಸ್ ಆಲ್. ನಾವೆಲ್ರಿಗೂ ಕೊಡ್ತೀವಿ ಅಂತ ನಮ್ಗೆಲ್ರಿಗೂ ಕೊಡ್ಬೇಕು ಅಂತ ಅನ್ಕೊಳಕ್ಕಾಗತ್ತಾ? ಕರೆಕ್ಟ್. ಇವಾಗ ಅದೇ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಸಮಯನ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೆಲ್ರಿಗೂ, ಕರ್ನಾಟಕದ ಜನತೆಗೆ ಎಲ್ರಿಗೂ. ಎಲ್ಲ ಒಳ್ಳೇದಾಗಲಿ, ಖುಷಿಯಾಗಿರಿ, ಚೆನ್ನಾಗಿರಿ. ನಾವು ಖುಷಿಯಾಗಿದ್ರೆ ನಾವು ಒಂದು 10 ಜನನ ಖುಷಿಯಾಗಿ ಇಟ್ಕೋಬಹುದು. ಅಷ್ಟನ್ನು ಫಾಲೋ ಮಾಡಿದ್ರೆ ಸಾಕು ಅನ್ಸುತ್ತೆ. ಥ್ಯಾಂಕ್ ಯು, ಮಚ್ ಲವ್. ಥ್ಯಾಂಕ್ ಯು ಡಿಯರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.